ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಲು ನಾವು ಯಾವುದೆಲ್ಲ ಹಂತವನ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಹಂತ ಹಂತವಾಗಿ ತಿಳಿಸಿಕೊಡ್ತೀನಿ. ಮೊದಲನೆಯ ಹಂತವಾಗಿ ನೀವು ಒಂದು ಕಂಪನಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು ಒಳ್ಳೆಯ ಹೆಸರನ್ನ ಇಡಬೇಕು. ಆ ಹೆಸರು ಅನನ್ಯವಾಗಿರಬೇಕು ಮತ್ತು ಹಿಂದೆ ಯಾವುದೇ ರೀತಿಯ ಕಂಪನಿ ಆ ಹೆಸರನ್ನ ಬಳಕೆ ಮಾಡಿರಬಾರದು. ನೀವು ಇಡುವಂತಹ ಹೆಸರು ಯಾವುದೇ ರೀತಿಯ ಧಾರ್ಮಿಕವಾಗಿ ಅಥವಾ ಯಾವುದೇ ಊರಿನ ಹೆಸರನ್ನ ಹೊಂದಿರಬಾರದು. ಇನ್ನು ಯಾವುದೇ ರೀತಿಯ ಸಾಮಾನ್ಯ ಹೆಸರನ್ನ ನೀವು ಬಳಕೆ ಮಾಡಬಾರದು. ಎಕ್ಸಾಂಪಲ್ ಗುಡ್ ಫುಡ್, ಕ್ವಾಲಿಟಿ ಫುಡ್ ಇಂತಹ ಹೆಸರನ್ನ ನೀವು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರದು. ಇನ್ನು ಎರಡನೇ ಹಂತವಾಗಿ ಕ್ಲಾಸ್ಗಳನ್ನ ಆಯ್ಕೆ ಮಾಡೋದು. ಇನ್ನು ಕ್ಲಾಸ್ಗಳ ವರ್ಗಾವಣೆಯಲ್ಲಿ 45 ವಿಧಗಳಿವೆ. ನೀವು ಯಾವ ರೀತಿಯ ಉದ್ಯಮಗಳನ್ನ ಪ್ರಾರಂಭ ಮಾಡ್ತೀರೋ ಆ ಉದ್ಯಮಕ್ಕೆ ಅದರದೇ ಆದ ವರ್ಗಗಳಿರುತ್ತದೆ. ಉದಾಹರಣೆಗೆ ನೀವು ಬಟ್ಟೆಯ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ನೀವು ಕ್ಲಾಸ್ ನಂಬರ್ 25 ಅನ್ನ ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಮೂರನೇ ಹಂತವಾಗಿ ಟ್ರೇಡ್ ಮಾರ್ಕ್ ಫೈಲಿಂಗ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಯಾವುದೆಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಸ್ನೆಸ್ ಪ್ರಾರಂಭ ಮಾಡಬೇಕಾದಂತಹ ಆ ಬಿಸ್ನೆಸ್ ಮ್ಯಾನ್ ನ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಹಾಗೆ ಯಾವ ಬ್ರ್ಯಾಂಡ್ ಮತ್ತು ಬ್ರ್ಯಾಂಡಿನ ಹೆಸರು ಏನು, ಹಾಗೆ ಅವರ ಸಿಗ್ನೇಚರ್ ಮತ್ತು ವಿಳಾಸವನ್ನ ನಾವು ಕೊಡಬೇಕಾಗುತ್ತೆ. ಇನ್ನು ನಾಲ್ಕನೇ ಹಂತದಲ್ಲಿ ನೀವು ಸಬ್ಮಿಟ್ ಮಾಡಿರುವಂತಹ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ TM ಅನ್ನೋ ನಂಬರ್ ಸಿಗುತ್ತದೆ.